ಇನ್ನು ದಿನೇಶ್ ಏನು ಹೇಳಿದ್ರು ಮಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರ ಆಚರಣಾ ವಿಚಾರವಾಗಿ ಬನ್ನಿ ನೋಡೋಣ. ಇದೇನು ಮನಸ್ತಾಪಗಳಿದೇನು ವೈಯಕ್ತಿಕ ಕಾರಣಗಳೇನು ಇರೋದಿಲ್ಲ ತಾನೆ. ಇದೇನು ನಮ್ಮ ಮನೆ, ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ. ವೈಯಕ್ತಿಕ ವಿಚಾರ ಏನೂ ಇಲ್ಲ. ಇದು ಅಧಿಕೃತವಾಗಿ ಏನಾಗಬೇಕು ಅಧಿಕೃತವಾಗಿ ನಡಿಬೇಕಷ್ಟೇ. ನೋಡಿ ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ದರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ ಈ ಥರ ಹೇಳಿಕೆಗಳು ಕೊಡೋದನ್ನು ನಿಲ್ಲಿಸ್ಬೇಕು. ಈಗಾಗಲೇ ಖರ್ಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರಲಿ ಈ ಥರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನು ಕೇಳ್ಕೊಂಡಾದರೂ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ಲರೂ. ಅವ್ರಿಗೆ ಆಸೆ ಇದ್ದರೆ ಅದರೆಲ್ಲ ಏನು ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆಯ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ.